ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಹಣ ಅಧಿಕಾರದ ಮದದಿಂದ ಅಧಿಕಾರಿಗಳನ್ನು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅವರು ಯಾವಾಗ ಸಚಿವರಾದರೂ ಕೂಡ ಈ ವರ್ತನೆಯನ್ನು ನಾವು ನೋಡ್ತಾನೇ ಇದ್ದೀವಿ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಸೀದಿ ಮುಂದೆ ಯಾವನು ಹೋಗ್ತಾನೆ, ಮುಸ್ಲಿಮರ ಹತ್ರ ಯಾವನು ಹೋಗ್ತಾನೆ, ಯಾವನಾರ ಹೋದರೆ ಒದ್ದು ಒಳಗಾಕಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಮಾಧ್ಯಮದ ಮೂಲಕ ಸಚಿವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಅಂದರೆ ಪೊಲೀಸ್ ಇಲಾಖೆ ಇವರೇ ಕೈಗೆತ್ಕೊಂಡಿದ್ದಾರಾ? ಮೊದಲನೇದಾಗಿ ದಾವಣಗೆರೆ ಜಿಲ್ಲಾ SP ಅವರು ಒದ್ದು ಒಳಗಾಗ್ತೀನಿ ಅಂತೇಳಿ ಇರ್ತಕ್ಕಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನ್ ಅವ್ರ ಮೇಲೆ FIR ಮಾಡಬೇಕು. ಅದು ಬಿಟ್ಟು ನನ್ನ ಮೇಲೆ SP ಅವರೇ FIR ಹಾಕಿದ್ದಾರೆ, ಅವರೇ ಕಂಪ್ಲೇಂಟ್ದಾರರು. ನನಗೆ ಹೌದು, ಸುಮೋಟೋ ಅವರೇ ಹಾಕಿರೋದ್ರಿಂದ ನನಗೆ ಅಧಿಕಾರಿಗಳ ಮೇಲೆ ಗೌರವ ಇದೆ. ಅದರಲ್ಲೂ ಮಹಿಳಾ ಪೊಲೀಸ್ ಅಧಿಕಾರಿ ಅಂತಕ್ಕಂಥ ಒಂದು ಗೌರವ ಭಾವನೆ ಕೂಡ ನನಗಿದೆ. ಆದರೆ ಜಿಲ್ಲಾ ಸಚಿವರು ಇವರನ್ನು ಪಾಮರಿನ್ ನಾಯಿ ಮರಿಯಂತೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಪಾಮರಿನ್ ನಾಯಿ ಮರಿಯಂತೆ ಪೊಲೀಸ್ ಅಧಿಕಾರಿಗಳನ್ನು ಮಲ್ಲಿಕಾರ್ಜುನ್ ಅವರು ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಆ ಒಂದು ಕಾರಣಕ್ಕೆ ಇವತ್ತು 3 ಸೆಕ್ಷನ್ ಹಾಕಿರ್ತಕ್ಕಂಥದ್ದು, ಇನ್ನೂ ಅದರ ಕಾಪಿ ಬಂದಿಲ್ಲ. ನನ್ನ ಆಪ್ತ ಸಹಾಯಕ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಮಲ್ಲಿಕಾರ್ಜುನ್ ಅವ್ರ ಕೇಸು, ಇದು FIR ಕಾಪಿ ಕೊಡೋಕ್ಕಾಗಲ್ಲ, ಇದನ್ನು ನೀವು ಆನ್ಲೈನಲ್ಲೇ ತಗೊಳ್ರಿ ಅಂತಕ್ಕಂಥ ಮಾತು ಕೂಡ ದಾವಣಗೆರೆಯ KTJ ನಗರ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿಗಳಿಂದ ನಮಗೆ ಸಿಕ್ಕಂಥ ಒಂದು ಮಾಹಿತಿ. ಒಟ್ಟಾರೆ ನಮಗೆ ತಿಳಿದಿರೋ ಹಾಗೆ 3 ಸೆಕ್ಷನನ್ನು ಹಾಕಿದ್ದಾರೆ. ಅದರಲ್ಲಿ ಒಂದು ನಾನ್ ಬೇಲೆಬಲ್ ಸೆಕ್ಷನ್. ಇವತ್ತು ಇದೇ ಮಲ್ಲಿಕಾರ್ಜುನ್ ಅವರ ಭೂ ಹಗರಣದ ಬಗ್ಗೆ ನಾನು ಚೀಫ್ ಸೆಕ್ರೆಟರಿ ಅವರಿಗೆ 5-6 ತಿಂಗಳಿಂದ ಲಿಖಿತ ದೂರನ್ನು ಕೊಟ್ಟಿದ್ದೇನೆ. ಇದೇ ಚೀಫ್ ಸೆಕ್ರೆಟರಿ ಅವರು ತತ್ಕ್ಷಣ ಹರಿಹರ ಶಾಸಕರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಅದರ ವರದಿಯನ್ನು ನಮಗೆ ಸಲ್ಲಿಸ್ರಿ ಅಂತೇಳಿ ಇಲ್ಲಿಗಾಗಲೇ 5 ತಿಂಗಳಾಯಿತು. ಇವತ್ತು ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿ ವರದಿಯನ್ನು ಮುಟ್ಟಿಸ್ಲಿಕ್ಕೆ ಬಿಡದಂತೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ SS ಮಲ್ಲಿಕಾರ್ಜುನ್ ಅವರು. ಮಲ್ಲಿಕಾರ್ಜುನ್ ಅವರ ಅಧಿಕಾರದ ದುರ್ಬಳಕೆ ಭಾಳಷ್ಟಾಗಿದೆ. ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ, ಬಡ ರೈತರ ಜಮೀನನ್ನು ಕಬಳಿಸಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನಾವು ರೈತರ ಜಮೀನು ಅವ್ರಿಗೆ ದಕ್ಕಲಿಕ್ಕೆ ಬಿಡೋದಿಲ್ಲ. ಇವತ್ತು ಹರೀಶ್ ರವರು ರೈತರ ಪರವಾಗಿ ಹೋರಾಡ್ತಾ ಇದ್ದಾರೆ. ನಾವು ರೈತರಿಂದ ಕಸಿದುಕೊಂಡಂಥ ಜಮೀನನ್ನು ಹರೀಶ್ ರವರು ಹೋರಾಟದ ಮೂಲಕ ವಾಪಸ್ ಅವ್ರಿಗೆ ಕೊಡಿಸ್ತಾರೆ ಅನ್ನೋ ಕಾರಣದಿಂದ SS ಮಲ್ಲಿಕಾರ್ಜುನ್ ಅವರು ಮಹಿಳಾ ಅಧಿಕಾರಿ ಮೂಲಕ ಇವತ್ತು ನನ್ನ ಮೇಲೆ FIR ಹಾಕ್ಸಿದ್ದಾರೆ. ನಾವು ಯಾವುದೇ ಹೋರಾಟಕ್ಕೆ ಇಳಿದಂಥವರು ಇಂಥ FIRಗಳಿಗೆ ಎಲ್ಲ ಎದುರಲ್ಲ. ಕಾನೂನಿದೆ, ಕಾನೂನಿಗೆ ಗೌರವ ಕೊಡ್ತೀವಿ, ಕೋರ್ಟ್ ಮೂಲಕ ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ಅಷ್ಟೇ ಅಲ್ಲ, ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ. ಇನ್ನೊಂದು, ದಾವಣಗೆರೆಯಲ್ಲಿ ಬದುಕಿರ್ತಕ್ಕಂಥ ಅವರ ಹೆಸರು ಮೇಲೆ ಲೇಔಟ್ಗಳು, ಕೆಲವೊಂದು ಸರ್ಕಾರಿ ಕಚೇರಿಗಳ ಮೇಲೆ ಹೆಸರಿದೆ. ಮಲ್ಲಿಕಾರ್ಜುನ್ ಇದೆ, ಅವ್ರ ತಂದೆಯವ್ರದ್ದಿದೆ. ಕಾನೂನು, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಒಬ್ಬ ಬದುಕಿರೋ ವ್ಯಕ್ತಿ ಸರ್ಕಾರಿ ಜಾಗದಲ್ಲಿ ಹೆಸರಿಡೋಂಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆ ಆದೇಶನ ಇಟ್ಕೊಂಡು ದಾವಣಗೆರೆಯ ಕೆಲವು ವಕೀಲರು, ದಾವಣಗೆರೆಯಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್, ಶಿವಶಂಕರಪ್ಪ ಯಾರ್ಯಾರು ಬದುಕಿದ್ದಾರೆ ಅವರೆಲ್ಲ ಹೆಸರನ್ನ ಹೈಕೋರ್ಟ್ನಲ್ಲೂ ಕೂಡ ಹಾಕ್ಬಿಟ್ಟು, ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ. 4 ತಿಂಗಳಾಯಿತು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಅವ್ರ ಹೆಸರನ್ನು ತೆಗಿಬೇಕು, ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಇಟ್ಕೊಡ್ದು ಅಂತೇಳಿ ಡೈರೆಕ್ಷನ್ ಕೊಟ್ಟರು ಕೂಡ ಅಧಿಕಾರಿಗಳನ್ನು ಪಾಮರಿನ್ ನಾಯಿ ಮರಿಯಂತೆ ಉಪಯೋಗಿಸಿ ಇವತ್ತು ಒಂದು ಕೂಡ ಹೆಸರು ನಾಮಫಲಕವನ್ನು ತೆಗಿಲಿಕ್ಕೆ ಬಿಟ್ಟುಕೊಟ್ಟಿಲ್ಲ. ಈ ರೀತಿಯ ಅನೇಕ ಹಗರಣಗಳಿರ್ತಕ್ಕಂಥ ಮಾಡ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಹೋರಾಟ ಇನ್ನು ಮುಂದೆ
ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಏನು ನನ್ನ ಮೇಲೆ FIR ಹಾಕಿರೋದನ್ನ ನಾನು ಖಂಡಿಸ್ತೀನಿ. ಮಲ್ಲಿಕಾರ್ಜುನ್ ಅವ್ರ ಮೇಲೆ ಒಡೆದು ಒಳಗಾಗ್ತೀನಿ ಅಂತ ಹೇಳಿದಾರಲ್ಲ, ಮೊದಲೇ ದಾವಣಗೆರೆ SP ಅವರೇ ಮೊದಲೇ ಅವ್ರ ಮೇಲೆ FIR ಹಾಕಿ. ಅಷ್ಟೇ ಅಲ್ಲ, ದಾವಣಗೆರೆಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ದಾರೆ. ಅವ್ರ ಮಧ್ಯ ದಾವಣಗೆರೆ ಜಿಲ್ಲಾಧಿಕಾರಿ, SP, ಕಮಿಷನರ್ ಅವರು 3 ಜನ ಪತ್ರಿಕಾಗೋಷ್ಠಿಯಲ್ಲಿ ಕೂತು ಸನ್ಮಾನ್ಯ ಮಾಜಿ ಕೇಂದ್ರ ಸಚಿವರಾದಂಥ GM ಸಿದ್ದೇಶ್ವರ್ ಅವ್ರ ಮೇಲೆ ಅನೇಕ ಅಪವಾದಗಳನ್ನು ಸಚಿವರು ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದೇನು ಕೆಲಸ ಇತ್ತು? ಅಧಿಕಾರಿಗಳಾಗಿ ರಾಜಕೀಯ ಒಂದು ಪತ್ರಿಕಾಗೋಷ್ಠಿ ನಡೆಯೋ ಸಂದರ್ಭದಲ್ಲಿ ಎದ್ದು ಬರಬೇಕಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಅವರು ಇವರೆಲ್ಲರನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಜನಸಾಮಾನ್ಯರಿಗೆ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ವೈಯಕ್ತಿಕವಾಗಿ ನೊಂದಂಥವ್ರ ಹೋರಾಟ ದಾವಣಗೆರೆಯಲ್ಲಿ ಭಾಳಷ್ಟು ಜೋರಾಗಿ ಪ್ರಾರಂಭ ಆಗ್ತದೆ. ನಾವು ಮಾಡ್ತೀವಿ, ರೈತರಿಗೆ ನ್ಯಾಯವನ್ನು ಕೊಡಿಸ್ತೀವಿ. ನೋಡಿ, ನ್ಯಾಯಕ್ಕೆ ಯಾರ್ದು ಬೆಂಬಲ ಬೇಡ, ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇರ್ತಕ್ಕಂಥನು ಇದೇ ಶಾಮನೂರು ಮನೆತನದವರ ವಿರೋಧವಾಗಿ 90ರಲ್ಲಿ ರೈತರ ಜಮೀನು ಕಳಿಸ್ಕೊಂಡಂಥ ಸಂದರ್ಭದಲ್ಲಿ ಖಾರ್ಗೆ ಅವರು ಕಂದಾಯ ಸಚಿವರಾದಾಗ ಈ ರೀತಿ ಅಕ್ವೈರ್ ಮಾಡಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಶಾಮನೂರಿನ ರೈತರನ್ನು ಹೊತ್ಕೊಂಡು ಅದರಲ್ಲಿ ನಂದು 1.25 ಎಕರೆ ಇತ್ತು. ಹೋರಾಟ ಮಾಡಿ 1 ಇಂಚು ಅವ್ರಿಗೆ ಸಿಗದೆ ರೀತಿಯಲ್ಲಿ ಹೋರಾಟ ಮಾಡಿ ಯಶಸ್ವಿ ಆಗಿರ್ತಕ್ಕಂಥವ್ರು. ಆ ಸಂದರ್ಭದಲ್ಲೂ ನನ್ನಿಂದ ಯಾರೂ ಇರಲಿಲ್ಲ. ಇವತ್ತು ಯಾರು ಇರದಿದ್ರು ಕೂಡ ನಾನು ಯಾವ ರೀತಿ 90ರಲ್ಲಿ ಈ ಶಾಮನೂರವರ ಒಂದು ದುರಾಡಳಿತದ ವಿರುದ್ಧ ಹೋರಾಟದಲ್ಲಿ ಗೆದ್ದಿದ್ದೀನೋ ಅದೇ ರೀತಿ ಇನ್ನು ಮುಂದೂ ಕೂಡ ಬಡ ರೈತರ ಪರ ಹೋರಾಟ ಮಾಡ್ತೀನಿ, ಅವ್ರಿಗೆ ನ್ಯಾಯ ಕೊಡಿಸ್ತೀನಿ, ಯಾರು ಇದ್ರೇನು ಯಾರು ಇಲ್ದಿದ್ರೇನು. ಇದರ ನಡುವೆ ಪ್ಯಾಲೇಸ್ ಗ್ರೌಂಡಲ್ಲಿ ಮುಸ್ಲಿಂ ಧರ್ಮಗುರುಗಳನ್ನು ಬೇರೆ ಬೇರೆ ದೇಶದಿಂದ ಕರ್ಕೊಂಬಂದು ಒಂದು ಅವ್ರ ಕಡೆಯಿಂದ ಭಾಷಣ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಅದಕ್ಕೆ CM ಮತ್ತು DCM ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೋಡಿ, ಈಗ ವಿಶ್ವ ಧರ್ಮಗುರುಗಳ ಒಂದು ಸಮಾವೇಶ ಅನೇಕ ರಾಷ್ಟ್ರಗಳಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಧರ್ಮೀಯರನ್ನು ಕರೆಸಿ ಅವರವ್ರ ಧರ್ಮದ ವಿಚಾರವಾಗಿ ಮಾತನಾಡಿಸ್ತಕ್ಕಂಥದ್ದು ಗೊತ್ತಿದೆ. ಆದರೆ ಇಲ್ಲಿ ನಡೆಯುವ ಒಂದು ಕಾರ್ಯಕ್ರಮ, ಅದೊಂದು ಪ್ರೈವೇಟ್ ಕಾರ್ಯಕ್ರಮದಲ್ಲಿ ವೀಸಾ ಮೇಲೆ, ಟ್ಯೂರಿಸ್ಟ್ ವೀಸಾ ಮೇಲೆ ಬಂದಂಥ ಯಾವೊಬ್ಬ ಮುಸ್ಲಿಂ ಗುರುಗಳಿಗಾಗಲಿ ಮುಸ್ಲಿಂ ಸಾಹಿತಿಗಳಾಗಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಭಾರತದಲ್ಲಿ ಹುಟ್ಟಿರ್ತಕ್ಕಂಥವನಿಗೆ ಮಾತ್ರ ಅಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಖಂಡಿಸ್ತೀವಿ. ಇವತ್ತು ಈ ಸರ್ಕಾರ ಯಾವ ರೀತಿ, ರಾಜ್ಯ ಸರ್ಕಾರ ಇವತ್ತು ಏನು ಹಿಂದೂಗಳು ಅಂದರೆ ವೈರಿಗಳಂತೆ, ಹಿಂದುತ್ವವನ್ನು ನಾಶ ಮಾಡಬೇಕು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತೇಳಿ ಇವರೇನು ಹೊರಟಿದ್ದಾರೆ. ಯಾವ ರೀತಿ ಮಲ್ಲಿಕಾರ್ಜುನವರು ದಾವಣಗೆರೆಯಲ್ಲಿ ಜನತೆಗೆ ಭಯವನ್ನು ಹುಟ್ಟಿಸಿ ಮಸೀದಿ ಮುಂದೆ ಹೋಗಬೇಡಿ, ಅಲ್ಪಸಂಖ್ಯಾತ ಮುಸ್ಲಿಮರು ಮನೆ ಮುಂದೆ ಹೋಗಬೇಡಿ ಅಂತೇಳಿ ಏನು ಭಯವನ್ನು ಒಡ್ತಿದ್ದಾರೆ. ಯಾರಲ್ಲಿ ಓಡಾಡ್ತಾರೆ, ಅಲ್ಲಿ ಯಾರು ಮೆರವಣಿಗೆ ಮಾಡ್ತಾರೆ, ಅವ್ರಿಗೆ ಒಳಗಾಗ್ತೀವಿ ಅಂತೇಳಿ ಏನು ಹೇಳಿದ್ರು, ಇದು ನೋಡಿದರೆ ಇಡೀ ಕಾಂಗ್ರೆಸ್ ಹಿಂದೂ ಧರ್ಮವನ್ನು ನಿರ್ನಾಮ ಮಾಡಬೇಕು ಅಂತೇಳಿದ್ದಾರೆ. ಇದು ಅವ್ರ ಕೈಲಿ ಸಾಧ್ಯ ಇಲ್ಲ. ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷದ ಹೋರಾಟ ಅಲ್ಲ, ಇದು ಪ್ರಾಮಾಣಿಕ ಹಿಂದೂಗಳ ಒಂದು ಹೋರಾಟ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರಾರಂಭ ಆಗಲಿಕ್ಕೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗೇನು ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯೋದು ಅದು ಭಾಳಷ್ಟು ತಪ್ಪು. ಅದನ್ನು ಕೂಡ ಪಕ್ಷದ ಒಂದು ವೇದಿಕೆಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಕಾನೂನು ಹೋರಾಟವನ್ನು ಕೂಡ ಅದರಲ್ಲೂ ಕೂಡ ಕಾನೂನು ಹೋರಾಟವನ್ನು ನಾವು ಮಾಡ್ತೇವೆ.